ನಮಸ್ಕಾರ ನನ್ನ ಎಲ್ಲ ಮಿತ್ರವೃಂದದ ಸ್ನೇಹಿತರಿಗೆ. ಸೊ ಈ ನನ್ನ ಲವ್ ಸ್ಟೋರಿ ನಿಂದೆ ನಾ ಗುರುವಿನಲ್ಲಿ ಭಾಳ ದಿನ ಆದಮೇಲೆ ಅದು ನಿರಂತರವಾಗಿ ಸಾಗ್ತಾ ಇರುತ್ತೆ. ಇಟ್ಸ್ ಜಸ್ಟ್ ಲೈಕ್ ಎ ಚಾಪ್ಟರ್ಸ್ ಅಥವಾ ಒಂದು ಏನು ಹೇಳ್ತೀವಿ ಭಾಗಗಳಾಗಿ ಹೋಗ್ತಾ ಇರುತ್ತೆ. ಸೊ ನಾನು ತುಂಬ ಲ್ಯಾಕ್ ಮಾಡಿದ್ರೆ ವಿಷಯಕ್ಕೆ ಬರ್ತೇನೆ. ಪ್ರೀತಿಯ ಅರ್ಥ, ಕಾಮದ ಅರ್ಥ, ಶೃಂಗಾರದ ಅರ್ಥ, ಹೀಗೆ ಎಲ್ಲವನ್ನ ತಿಳಿದಿದ್ದ ನಮ್ಮ ಕಥಾನಾಯಕ, ಆ ಕಥೆಯಲ್ಲಿ ಬರ್ತಕ್ಕಂಥ ಕಥಾನಾಯಕ ಕೋಪದ ಅರ್ಥವನ್ನು ಮರೆತು ಬಿಟ್ಟಿರ್ತಾನೆ. ತಿಳ್ಕೋಬೇಕು ಅನ್ನೋ ಮನಸ್ಥಿತಿ ಅವನಿಗಿರೋದಿಲ್ಲ, ಅವನಿಗೆ ಅಷ್ಟು ಆ ಸಮಯನೂ ಇರೋದಿಲ್ಲ. ಇಸ್ ಜಸ್ಟ್ ರನ್ನಿಂಗ್ ಬಿಹೈಂಡ್ ದ ಮನಿ. ವಯೋಸಹಜವಾಗಿ ಜೀವನದಲ್ಲಿ ಉದ್ಧಾರ ಆಗತಕ್ಕಂಥದ್ದು, ಸುಲಭವಾಗಿ ಹೇಳಬೇಕು ಅಂತ, ಈ ಉದ್ಧಾರ ಆಗಬೇಕು ಅಂತಕ್ಕಂತಹ ಆತುರದ, ಅದು ಆಗಿನ ವಯಸ್ಸು ಅಂತಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಒಂದು ವಯೋಸಹಜವಾಗಿ ಯೌವನಾವಸ್ಥೆಯಲ್ಲಿದ್ದಾಗ ಎಲ್ಲರಿಗೂ ಅದೇ ಆತುರತ, ಏನಾದರೂ ಮಾಡಬೇಕು ಜೀವನದಲ್ಲಿ ಅಂತ, ಅದೇನೋ ಅನ್ನೋದೇ ಗೊತ್ತಿರೋದಿಲ್ಲ. ಅಂಥ ಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮ ಕಥಾನಾಯಕ ಹಿ ಫರ್ಗಾಟನ್ ವಾಟ್ ಈಸ್ ಆ್ಯಂಗ್ರಿ. ಕೋಪ ಮಾತ್ರ ಬಹಳ ಇರ್ತದೆ. ಹಾಗಿರ್ತಕ್ಕಂತಹ ಕೋಪಿಷ್ಟನಾದಂತಹ ನಮ್ಮ ಕಥಾನಾಯಕ ಏನು ಮಾಡ್ತಾನಪ್ಪ ಅಂತಂದರೆ, ಹಿ ಜಸ್ಟ್ ಫರ್ಗಾಟನ್ ದ ಥಿಂಗ್ಸ್, ಎಲ್ಲವನ್ನು ಮರೆತು ಯಾರು ಆ ಕಥಾನಾಯಕಿ ಇರ್ತಾಳೆ, ಆ ಚಿತ್ರಣದಲ್ಲಿ ಬರ್ತಕ್ಕಂಥ ಕಥಾನಾಯಕಿ, ಸೊ ಅವಳ ಬಗ್ಗೆ ಹೆಚ್ಚು ವ್ಯಾಮೋಹಿತನಾಗಿರ್ತಕ್ಕಂಥ ಅವನು ಕಣ್ಣೀರಿನಲ್ಲಿ ಕೈ ತೊಳೆಯೋದು ಅಂತ ಹೇಳ್ತಾರೆ. ಸೊ ಅಷ್ಟರ ಮಟ್ಟಿಗೆ ಒಂದು ಮಾನಸಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಕಥಾನಾಯಕ ಮೇಲೆ ನೆಟ್ಟುಬಿಟ್ಟಿರ್ತಾನೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟು ಅದರಿಂದ, ಆ ಸ್ಥಿತಿಯಿಂದ, ಮಾನಸಿಕ ಸ್ಥಿತಿ ಅಂತ ಏನು ಹೇಳ್ತೇವೆ, ಬಹಳಷ್ಟು ಕನಸುಗಳನ್ನು ಕಂಡಿರ್ತಕ್ಕಂಥ ನಮ್ಮ ಕಥಾನಾಯಕ ಅದರಿಂದ ಹೊರಗಡೆ ಬರೋದಕ್ಕೆ ಮಾಡತಕ್ಕಂಥ ಪ್ರಯತ್ನ ಅಷ್ಟಿಷ್ಟಲ್ಲ. ಆ್ಯಸ್ ಯೂಶ್ವಲ್ ನಮ್ಮೆಲ್ಲ ನಿಜ ಜೀವನದಲ್ಲಿ ನಡೀತಕ್ಕಂತಹ ಸ್ಥಿತಿನೇ. ಅವನು ಕೂಡ ಮದ್ಯವ್ಯಸನಿ ಆಗ್ತಾನೆ. ನಂತರದಲ್ಲಿ ಏನು ಇದನ್ನೇನು ಹೇಳ್ತೀವಿ, ಧೂಮಪಾನವನ್ನು ಮಾಡ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ಬಿಡ್ತಾನೆ. ಬಟ್ ದ ಥಿಂಗ್ ಈಸ್ ಹಿ ಹ್ಯಾಸ್ ಟು ಫರ್ಗೆಟ್ ದ ಮೆಮೊರೀಸ್. ಆ ನೆನಪುಗಳನ್ನು ಮರುಕಳಿಸಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ. ಏಕೆಂದರೆ ಸಂಪೂರ್ಣ ಕನಸಿನ ಚಿತ್ರಣವನ್ನು ಆ ಕಥಾನಾಯಕಿಯ ಜೊತೆಯಲ್ಲೇ ಅವನು ಪರಿಪೂರ್ಣವಾಗಿ ಬಿಂಬಿಸ್ಕೊಂಡು ಅಷ್ಟೇ ಅಂತ ಈ ಏನು ಮಾಡಿರ್ತಾನೆ, ಎಲ್ಲದಕ್ಕೂ ಕೂಡ ಹಾಗೇ ಅಂತ ಚಿತ್ರಣ ಮಾಡಿ ಬೇರೆ ಯಾವುದನ್ನು ಕೂಡ ಡೈವರ್ಷನ್ಸ್ ಇಲ್ದಿರ ಅವನಿಗೆ ಒಂದು ರೂಪುರೇಷೆಯನ್ನು ಹಾಕಿಟ್ಕೊಂಡ್ಬಿಟ್ಟಿರ್ತಾನೆ. ಸೊ ಅಂಥ ಸ್ಥಿತಿಯಲ್ಲಿದ್ದಾಗ ನಮ್ಮ ಕಥಾನಾಯಕ ಸಹಜವಾಗಿ ಹ್ಯಾಸ್ ಟು ಗೋ ಬಿಹೈಂಡ್ ದ ಡ್ರಿಂಕ್ಸ್ ಆ್ಯಂಡ್ ಆಲ್. ಆದರೆ ಅವನು ಅಂಥ ಸ್ಥಿತಿಯಲ್ಲೂ ಕೂಡ ಎಲ್ಲೂ ಕೂಡ ಜವಾಬ್ದಾರಿಯನ್ನು ಮರೀತಕ್ಕಂಥ ಕೆಲಸವನ್ನು ಮಾಡಲ್ಲ. ಸೊ ನೋಡಿ, ಹವ್ಯಾಸಗಳು ಮನುಷ್ಯನ ರೂಪುರೇಷೆಯಲ್ಲಿ, ಜವಾಬ್ದಾರಿಯಲ್ಲಿ ಅದೊಂದು ಪಾರ್ಟ್ ಆಗಿರುತ್ತೆ. ಬಟ್ ದಟ್ ಈಸ್ ನಾಟ್ ಗುಡ್ ಆ್ಯಕ್ಚುಲಿ. ಅಭ್ಯಾಸಗಳನ್ನು ಮಾಡ್ಕೊಳ್ಳೋ ಮೊದಲು ತುಂಬ ಚಿಂತನೆ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಅವನು ಜೀವನ ಅಂದರೆ ಏನು ಅನ್ನೋದೇ ಅವನಿಗೆ ಗೊತ್ತಿರಲ್ಲ ನಮ್ಮ ಕಥಾನಾಯಕನಿಗೆ. ದಟ್ ಈಸ್ ವಾಟ್ ಈಸ್ ಮಿಸ್ಟೇಕ್. ಅವನು ಅಂದ್ಕೊಳ್ಳೋದೇನು, ಹಿ ಬಿಲೀವ್ಡ್ ಎ ಲಾಟ್, ನಂಬಿಕೆಯನ್ನು ಭಾಳಷ್ಟು ಪ್ರಮಾಣದಲ್ಲಿ ಅವನು ತುಂಬ ಆಳವಾಗಿ ನಂಬಿಟ್ಟಿರ್ತಾನೆ. ಇದೇ ಜೀವನ, ಪ್ರೀತಿ ಅಂದರೆ ಹೀಗೇ ಇರಬೇಕು, ನಂಬಿ ಮೋಸ ಮಾಡಬಾರ್ದು. ದೀಸ್ ಆರ್ ಆಲ್ ಥಿಂಗ್ಸ್. ಇಟ್ ಹ್ಯಾಸ್ ಮೇಡ್ ಲಾಟ್ಸ್ ಆಫ್ ಕನ್ಫ್ಯೂಷನ್ ಇನ್ ಹಿಸ್ ಥಿಂಕೇಟಿವ್ ಆರ್ ಇನ್ ಹಿಸ್ ಬ್ರೈನ್, ವಾಟ್ ಎವರ್ ಇಟ್ ಈಸ್. ಅವನ ಆಲೋಚನಾ ವಿಧಾನ ತುಂಬ ಕನ್ಫ್ಯೂಷನ್ನಲ್ಲಿ ಹೋಗ್ತಾ ಇರುತ್ತೆ. ಬಟ್ ಸ್ಟಿಲ್ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್, ಆಲ್ಮೋಸ್ಟ್ ಒಂದು ಕರೆಕ್ಟ್ ಡಿಸಿಷನ್ಗೆ ಬರೋದಕ್ಕೆ ಹಿ ಟೇಕನ್ ಅರೌಂಡ್ 15 years, ಹೆಚ್ಚು ಕಡಿಮೆ 10-15 ವರ್ಷ. ನೋಡಿ, ಅದಕ್ಕೆ ಹೇಳೋದು, ಒಂದು ಪ್ರೀತಿ ಅಂತಕ್ಕಂಥದ್ದು ಅದರ ಜೊತೆ ಇದ್ದಂತಹ ಬರೀ ಸಂಭಾಷಣೆಗಳಷ್ಟೇ, ಬೇರೆ ಇನ್ನೇನು ಇರೋಲ್ಲ. ವೆರಿ ಸಿಂಪಲ್. ಒಂದು 6 ತಿಂಗಳ ಒಂದು ನಂಟು, ಒಂದು ಸಂಬಂಧ. ಅದನ್ನು ಪ್ರೀತಿ ಅಂತ ಹೇಳಿದ್ರೆ ಅದು ಲಾಂಗ್ ಟರ್ಮ್ ಬರಲಿಲ್ಲ. ಅದರದ ಮುಂದುವರೆದ ಭಾಗಗಳು ಇಲ್ಲ. ಪ್ರೀತಿಯ ಮುಂದುವರೆದ ಭಾಗ ಇನ್ ದ ಸೆನ್ಸ್ ದೇ ನೆವರ್ ಕ್ರಾಸ್ಡ್ ಎನಿ ವಾಟ್ ಈಸ್ ಕಾಲ್ಡ್
ಅವರ ಮನಸ್ಸಿನ ಭಾವನೆಗಳೆಲ್ಲೂ ಕೂಡ ತಪ್ಪುದಾರಿಯನ್ನು ಹಿಡಿಸಿರಲ್ಲ ಆ ಕಥಾನಾಯಕನಿಗೆ ಕಥಾನಾಯಕಿಗೆ ಇಬ್ಬರಿಗೂ ಕೂಡ. ಸೊ ದಿಸ್ ಇಸ್ ಹೌ ದೆ ಲೀವ್ಡ್. ಒಂದು 6 ತಿಂಗಳು ಅವರು ಹೀಗೆ ಇರ್ತಾರೆ. ಲೇಟರ್ ಆನ್ ನಮ್ಮ ಕಥೆಯ ಕಥಾನಾಯಕಿಗೆ ವೈ ಶಿ ಈಸ್ ನಾಟ್ ಅಕ್ಸೆಪ್ಟೆಡ್ ಅಥವಾ ವೈ ಶಿ ಈಸ್ ನಾಟ್ ಬಿಲೀವ್ಡ್, ಆ ಕಥಾನಾಯಕಿಗೆ ಯಾಕೆ ಆ ನಂಬಿಕೆಯ ಸ್ಥಿತಿ ಬರೋದಿಲ್ಲ ಅಥವಾ ನಂಬಿ ಅದನ್ನು ಮೋಸ ಅಂತ ಹೇಳ್ಬೋದಾ? ದಿಸ್ ಆರ್ ಆಲ್ ದ ಕ್ವಶನ್ಸ್. ಅದು ಏನಪ್ಪ ಅಂತಂದರೆ ಅಲ್ಲಿ ಆ ಸ್ಥಿತಿ ಎದುರುಗಡೆ ಇರ್ತಕ್ಕಂಥ ಮನಸ್ಥಿತಿಯನ್ನು ವಿ ನೆವರ್ ಗೋ ಅಂಡ್, ಏಕೆಂದರೆ ಕಥಾನಾಯಕನಿಗೆ he don't know, she is already disconnected, there is no any communication and all, but she never accepted the love, but she accepted, then she refused. ಅದಕ್ಕೆ ಏನಾಗುತ್ತೆ ಈ ಥರ ಎಲ್ಲ ಆದಾಗ ಈ ಚಿತ್ರಣವನ್ನು ಹತ್ತಿರದಿಂದ ನೋಡ್ತಾ ಇರ್ತಕ್ಕಂಥವ್ರು ದೇ ವಿಲ್ ಕ್ರಿಯೇಟ್ ಸಮ್ ಉಪ್ಪು ಹುಳಿ ಖಾರ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮೆಣಸು ಇನ್ನೂ ಜಾಸ್ತಿ ಆದಾಗ ಅದಕ್ಕೆ ಹಸಿ ಮೆಣಸಿನಕಾಯಿ. ದ ಪೀಪಲ್ ವಿಲ್ ಡೂ ದಟ್. ಈಗೇನಾಗುತ್ತೆ, ದೇ ನೋ ದ ಥಿಂಗ್ಸ್ ವಾಟ್ ಬಿಹೈಂಡ್ ರನ್, ಏನಾಗಿದೆ ಹಿಂದೆ, ಯಾತಕ್ಕೋಸ್ಕರ ಆಯಿತು. ದ ಪೀಪಲ್ ವೋಂಟ್. ಏನಾಗುತ್ತೆ, ನಮ್ಮ ಕಥಾನಾಯಕ ಹಿ ಹಸ್ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್, ಹಿ ಬಿಲೀವ್ಡ್ ದ ಪೀಪಲ್ ಹೂ ಆರ್ ವಿತ್ ಹಿಮ್. ಅವನು ಎಲ್ಲರಿಗೂ ಕೂಡ ಹಂಚ್ಕೊಂಡಿರ್ತಾನೆ, ನನ್ನ ಜೀವನದಲ್ಲಿ ಹೀಗಾಯಿತು, ನನ್ನ ಜೀವನದ ಪರಿಸ್ಥಿತಿ ಹೀಗಾಗಿದೆ. ಬಟ್ ಹೀ ಡೋಂಟ್ ನೋ, ಅದು ಒಂದು ಸಮಸ್ಯೆ ಬಂದಾಗ ಅದನ್ನು ನಮ್ಮ ಕೈಯಲ್ಲಿ ನಾವೇ ಬಗೆಹರಿಸ್ಕೋಬೇಕಾಗಲಿ. ಬಟ್ ಬಾಲ್ಯದ ವಯಸ್ಸಿನಲ್ಲಿ ಅದನ್ನು ನಮ್ಮ ಕೈಲಿ ಬಗೆಹರಿಸ್ಕೊಳ್ಳೋಕ್ಕಾಗದೇ ಇದ್ದಾಗ ವಾಟ್ ವಿ ಡೂ ಈಸ್ ಬಾಲ್ ವಿಲ್ ಪುಟ್ ಇಟ್ ಇನ್ ಟು ಸಮ್ ಅದರ್ಸ್, ಬಿಕಾಸ್ ವಿ ವಿಲ್ ಟೇಕ್ ಸಮ್ ಡೈರೆಕ್ಷನ್ಸ್, ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳೋದು. ಆ ಥರ ಸನ್ನಿವೇಶದಲ್ಲಿ ನಮ್ಮ ಕಥಾನಾಯಕ ಅವರ ಸ್ನೇಹಿತರುಗಳಿಗೆ ಹೇಳಿದಾಗ ವಾಟ್ ದ ಪೀಪಲ್ ದೇ ಥಿಂಕ್ ಅಬೌಟ್ ಮೀನ್ಸ್ ದೇ ಸ್ಪೋಕನ್ ಅಬೌಟ್ ನೆಗೆಟಿವಿಟಿ. ಆ ಕಡೆಯಿಂದನೂ ನೆಗೆಟಿವ್ ಆಗಿ ಮಾತಾಡ್ತಾರೆ ಕಥಾನಾಯಕಿಯ ಬಗ್ಗೆ, ಈ ಕಡೆ ಕಥಾನಾಯಕನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಮಿಸ್ಟೇಕ್ ಎಲ್ಲೋ ಒಂದು ಕಡೆ ಇವಂದಿಲ್ಲದೆ ವೈ ಶಿ ಲೆಫ್ಟ್ ಅಂತ, ಅಥವಾ ಆ ಕಡೆ ಕಥಾನಾಯಕಿ ಸರಿ ಇರಲ್ಲ, ಮೇ ಬಿ ಅದಕ್ಕೆ ಏನಾದರೂ ಈ ಥರ ಆಯ್ತಾ ಅಂತ. ಬಟ್ ಎಂಡ್ ಆಫ್ ದ ಡೇ ಅಥವಾ ಎಂಡ್ ಆಫ್ ದ ಲೈಫ್ ದಟ್ ಈಸ್ ಎ ವೆರಿ ಗುಡ್ ಡಿಸಿಷನ್ ಇಟ್ ವಾಸ್ ಹ್ಯಾಪೆಂಡ್. ನಮ್ಮ ಕಥಾನಾಯಕ ಮಾತ್ರ ಹಿ ನೆವರ್ ಡೈವರ್ಟೆಡ್ ವಿತ್ ದೇರ್ ಏಮ್. ಅಂದರೆ ಅವನದೇ ಆದಂತಹ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗ್ತಿದ್ದವನು. ಅವನು ಸಫರ್ ಆಗಿರೋದು ಸತ್ಯ, ಆದರೆ ಬಟ್ ಹಿ ನೆವರ್ ಸ್ಟಾಪ್ ಟು ಗ್ರೋ ಹಿಮ್ಸೆಲ್ಫ್, ಬಿಕಾಸ್ ಹಿ ನೋ ದ ಪೇನ್ ಆಫ್ ದ ಲೈಫ್. ತಂದೆ ತಾಯಿಯನ್ನು ದೂರ ಮಾಡಿಕೊಂಡು ಬದುಕ್ತಾ ಇರತಕ್ಕಂತಹ, ಆಮೇಲೆ ಅಜ್ಜಿಯ ಜೊತೆ ಕಷ್ಟಗಳನ್ನು ನೋಡಿದಂತಹ, ಅಂದರೆ ಹಿ ವಾಸ್ ಗ್ರೋನ್ಡ್ ವಿತ್ ದೇರ್ ಗ್ರ್ಯಾಂಡ್ ಮದರ್. ಸೊ ಅಂತಹ ಒಂದು ನೋವುಗಳನ್ನೆಲ್ಲ ನೋಡಿ ಬೆಳೆದಿರ್ತಕ್ಕಂಥವನು. ಒಂದು ಕಡೆ ಬಾಲ್ಯದಲ್ಲಿ ತಮ್ಮ ದೂರ, ಅಪ್ಪ ಅಮ್ಮ ದೂರ, ಆ್ಯಂಡ್ ಇಟ್ ಈಸ್ ಜಸ್ಟ್ ಲೈಕ್ ಎ ಪನಿಷ್ಮೆಂಟ್. ಒಂದು ಕಡೆ ಅಜ್ಜಿ ಹತ್ರ ಬೆಳೆದ್ರೂ ಕೂಡ ಎಲ್ಲೋ ಕೆಲವೊಂದಷ್ಟು ವಿಷಯಗಳು ಅವನಿಗೆ ಅದು ಶಿಕ್ಷೆ ಥರ ಇರತಕ್ಕಂತಹ ಕೆಲವು ಸ್ಥಿತಿಗಳು ಕೂಡ ಇರುತ್ತೆ. ಬಟ್ ದ ಪೀಪಲ್ ನೆವರ್ ಅಂಡರ್ಸ್ಟುಡ್ ದಟ್, ಈವನ್ ದರ್ ಮದರ್ ಆರ್ ಫಾದರ್, ಹೂ ಎವರ್ ಇಟ್ ಈಸ್, ದ ರಿಲೇಷನ್ಸ್, ವಾಟ್ ಎವರ್ ಇಟ್ ಈಸ್. ಬಟ್ ಏನು 3 ಹೊತ್ತು ಊಟ, ವಿದ್ಯೆ, ದಿಸ್ ಇಸ್ ವಾಟ್ ಅವರ್ ಕಥಾನಾಯಕ ವಾಸ್ ಡನ್ ಇನ್ ದೇರ್ ಚೈಲ್ಡ್ಹುಡ್ ಡೇಸ್. ಸೊ ಹೀಗೆ ಎಲ್ಲ ಇದ್ದಾಗ, ಸೊ ಲೇಟರ್ ಆನ್ ನಮ್ಮ ಎಲ್ಲ ಯೂಶ್ವಲ್ ಪ್ಯಾಥೋ ಸಿನಿಮಾಗಳಲ್ಲಾದಂಗೆ ನಮ್ಮ ಕಥಾನಾಯಕಿಗೆ ಮದುವೆ ಆಗೋಯ್ತು ಅಂತಕ್ಕಂಥ ಸುದ್ದಿ ಆಫ್ಟರ್ 10 ಇಯರ್ಸಲ್ಲಿ ಅದು ಗೊತ್ತಾಗ್ತದೆ. ಬಟ್ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ರಿವೀಲ್ ಆಗುತ್ತೆ ಶಿ ಈಸ್ ಆಲ್ರೆಡಿ ಮ್ಯಾರಿಡ್ ಅಂತ. ಸೊ ಲಿಟಲ್ ಬಿಟ್ ಸಿ, ಈ ಬಾಂಡಿಂಗ್ ಅಥವಾ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ, ಯಾರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಕ್ಕಂಥದ್ದು ವಿ ನೆವರ್ ಕ್ಯಾಲ್ಕುಲೇಟ್ ಇಟ್ ಅಪ್ಪ. ದೆರ್ ಈಸ್ ನೋ ಮೆಷರ್ಮೆಂಟ್ ಫಾರ್ ದಟ್. ದಟ್ ಈಸ್ ದ ರೀಸನ್ ಲಾಟ್ಸ್ ಆಫ್ ಯಂಗ್ಸ್ಟರ್ಸ್ ದೇ ಆರ್ ಸಫರಿಂಗ್. ಯಾರಿಗೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ಅನ್ನೋದು ನಮ್ಮ ಯುವ ಜನತೆಗೆ ಗೊತ್ತಿರೋದಿಲ್ಲ. ಸೊ ಕಥಾನಾಯಕಿ ದೂರ ಆದ್ಲು ಅನ್ನೋಷ್ಟೊತ್ತಿಗೆ ಅರ್ಧ ಸತ್ತೋಗ್ಬಿಡ್ತಾರೆ. ಆಮೇಲೆ ಮದುವೆ ಆಯಿತು ಅಂತಂದರೆ ದೇ ಆರ್ ನೋ ಮೋರ್ ನ್ಯೂ ಲೈಫ್ ಟು ದೆಮ್. ಅಂದರೆ ಅವ್ರಿಗೆ ಹೊಸ ಆಸೆಗಳು, ಹೊಸ ಆಕಾಂಕ್ಷೆಗಳು ಹುಟ್ಕೊಳ್ಳೋದೇ ಇಲ್ಲ ಅನ್ನೋ ಸ್ಥಿತಿಗೆ ತಲುಪಿಬಿಡ್ತಾರೆ. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಆಲ್, ಬಟ್ ದ ಪೀಪಲ್, ದ ಜನ್ರೇಷನ್ ವಿಚ್ ದೇ ಆರ್ ಲಿವಿಂಗ್ ವಿತೌಟ್ ದ ಬೇಸಿಕ್ ನಾಲೆಡ್ಜ್ ಆಫ್ ದ ಲೈಫ್. ಎಲ್ಲ ಜೀವನಗಳಲ್ಲಿ ಇದು ಅರ್ಥ ಆಗಿ ಅಟ್ಲೀಸ್ಟ್ ಲಿಟ್ಲ್ ಬಿಟ್ ಅದನ್ನು ಹೇಗೆ ಅರ್ಥೈಸ್ಕೊಳ್ಬಹುದು ಅಂತಕ್ಕಂಥವ್ರು ವಿ ವಿಲ್ ರಿವೀಲ್ ದಟ್ ದ ಥಿಂಗ್ಸ್ ಹೌ ಇಟ್ ಗೋಸ್ ಅಂತ ನಾವು ಅದನ್ನು ರಿವೀಲ್ ಮಾಡ್ತೀವಿ. ಯಾಕೆಂದರೆ ದ ಥಿಂಗ್ ಯು ಹ್ಯಾವ್ ಟು, ದ ಪೀಪಲ್ ಹ್ಯಾಸ್ ಟು ಕಮ್ ಔಟ್ ಫ್ರಮ್ ದಟ್ ದ ಬ್ಯಾಡ್ ಸಿಚುಯೇಷನ್ಸ್.
ನೀವು ಅದನ್ನು ಯು ಹ್ಯಾವ್ ಟು, ಅಂದರೆ ಆ ಸಿಚುಯೇಷನ್ಗೆ ತಕ್ಕಂಗೆ ಅದನ್ನು ಬ್ಯಾಡ್ ಅನ್ಬೇಕು, ವರಸ್ಟ್ ಅನ್ಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ದ ಲವ್ ಇಟ್ ಈಸ್ ಗುಡ್ ಅಂತ ಹೇಳಬೇಕು. ಎಲ್ಲ ಸನ್ನಿವೇಶಕ್ಕೂ ಅದು ದಟ್ ಈಸ್ ನಾಟ್ ಬ್ಯಾಡ್, ಬಿಕಾಸ್ ವಿ ಆರ್ ಲವಿಂಗ್ ಅವರ್ ಮದರ್, ವಿ ಆರ್ ಲವಿಂಗ್ ಅವರ್ ಡಾಟರ್, ಬ್ರದರ್, ಸಿಸ್ಟರ್, ಹೂ ಎವರ್ ಇಟ್ ಈಸ್ ದ ರಿಲೇಷನ್ಶಿಪ್ ವಿಚ್ ಕ್ರಿಯೇಟ್ಸ್ ಇನ್ ಅವರ್ ಮೈಂಡ್. ಅಕ್ಕ, ಅಮ್ಮ, ಅಜ್ಜಿ, ದೀಸ್ ಆರ್ ಆಲ್ ಥಿಂಗ್ಸ್ ವೆನ್ ವಿ ಸ್ಟಾರ್ಟ್ ಟು ಸ್ಪೀಕ್. ಅಣ್ಣನ ಮಗಳು, ತಂಗಿ ಮಗಳು, ದ ಲವ್ ಇಸ್ ದೇರ್. ಪ್ರೀತಿ ಅಂತಕ್ಕಂಥದ್ದು ಇರ್ತದೆ. ನಾನು ಮೊದಲೇ ಹೇಳ್ದಂಗೆ ಪ್ರೀತಿ ದಟ್ ಈಸ್ ಯೂನಿವರ್ಸಲ್, ಎಲ್ಲರ ಮೇಲೂ ಪ್ರೀತಿ ಇರುತ್ತೆ. ಬಟ್ ಹೌ ವಿ ಲುಕ್, ಹೌ ವಿ ರಿಯಾಕ್ಟ್, ಹೌ ಇಟ್ ಲೀಡ್ಸ್, ಅದು ಮುಂದುವರೆದು ಹೇಗೆ ಹೋಗುತ್ತೆ ಅಂತಕ್ಕಂಥದ್ದು. ಕೆಲವರು ಮನೆಗಳಲ್ಲಿ ಅಕ್ಕಂದರು ತಮ್ಮಂದ್ರ ಮೇಲೆ ಬಹಳಷ್ಟು ಪ್ರೀತಿ ಎತ್ಕೊಂಡಿರ್ತಾರೆ. ಅದೆಲ್ಲ ನಾವು ನೋಡಬೇಕು ಅಂದರೆ ವೆನ್ ದ ಮ್ಯಾರೇಜ್ ಅಕ್ಕರ್ಸ್, ಅಥವಾ ಅವರೆಲ್ಲ ಮದುವೆಗಳಾಗಿ ದೂರ ಹೋದಾಗ, ಅಥವಾ ಕೆಲಸದ ಮೇಲೆ ದೂರ ಹೋದಾಗ, ಸಮ್ಟೈಮ್ಸ್ ದೇ ವಿಲ್ ಗೋ ಸಮ್ ಡಿಪ್ರೆಷನ್. ಅದು ಎಲ್ಲರಿಗೂ ಡಿಪ್ರೆಷನ್ ಅಂತಕ್ಕಂಥದ್ದು ಕಾಣಿಸೋದಿಲ್ಲ. ಅದು ಮೀನ್ಸ್ ದೇ ಆರ್ ನಾಟ್ ಎಕ್ಸ್ಪ್ರೆಸ್ ಇಟ್, ಅದನ್ನು ಹೇಳ್ಕೊಳ್ಳೋದಕ್ಕೆ ತೋರ್ಪಡಿಕೆನಲ್ಲಿ ಇರೋದಿಲ್ಲ ಡಿಪ್ರೆಷನ್ ಅಂತಕ್ಕಂಥದ್ದು. ಅದು ಎಲ್ಲೋ ಮನಸ್ಸಿನ ಭಾವನೆ ಅದು, ಆ ಡಿಪ್ರೆಷನ್ ಅಂತಕ್ಕಂಥದ್ದು. ಸೊ ಆ ಥರದ ಒಂದು ಭಾವನೆಗಳೇನಿರ್ತದೆ, ಒಂದು ನಾಯಕಿ, ಕಥಾನಾಯಕನಿಂದ ದೂರ ಆದದು, ಆ ಭಾವನೆಗಳು, ಅದು ಇಟ್ ಇಸ್ ಎ ಡಿಪ್ರೆಷನ್. ಅದು ಎಂತಹವ್ರಿಗೂ ಅದೊಂದು ಸ್ವಲ್ಪ ದಿನ ಅದನ್ನು ಹೊರಗಡೆ ಬಂದ್ಬಿಡ್ಬೇಕು. ಆದರೆ ನಾನು ಹೇಳಿದಷ್ಟು ಸುಲಭವಾಗಿ ಹೊರಗಡೆ ಬಂದ್ಬಿಡ್ಬೇಕು, ಇಟ್ ವಾಂಟ್ ಹ್ಯಾಪನ್. ಸೊ ಹೀಗೆ ಮದುವೆ ಆಯಿತು ಅಂತ ತಿಳಿದ ಮೇಲೆ ಇಟ್ ವೋಂಟ್ ಅಫೆಕ್ಟ್ ಆನ್ ದಟ್ ಹೀರೋ. ಆ ಕಥಾನಾಯಕನಿಗೆ ಅದೇನು ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಸ್ಟಿಲ್ ದ ಪೇನ್ ಈಸ್ ದೇರ್. ಆ ಮೊಮೆಂಟಲ್ಲೂ ಎಲ್ಲೋ ಒಂದು ಕಡೆ ಹಿ ಅಗೈನ್ ಆ್ಯಂಡ್ ಅಗೈನ್ ಕ್ರಾಸ್ ಚೆಕ್ಡ್ ಹಿಮ್ಸೆಲ್ಫ್. ನನ್ನಿಂದ ಏನು ತಪ್ಪಾಗಿತ್ತು, ನಾನೇನು ತಪ್ಪು ಮಾಡಿದೆ, ಈ ಥರದ ಸ್ಥಿತಿ. ಆದರೆ ದೆನ್ ಅಗೈನ್ ದ ರಿಸಲ್ಟ್ ಈಸ್ ಋಣಾನುಬಂಧ ಅಂತಕ್ಕಂಥದ್ದು ಒಂದು ಪದ ನಾವು ಯೂಶ್ವಲಾಗಿ ಯೂಸ್ ಮಾಡ್ತೀವಿ ಮದುವೆ ಅನ್ನೋದಕ್ಕೆ. ಓವರ್ ಆಲ್ ನಾವು ವಿ ವಿಲ್ ವಾಚ್, ಅದನ್ನು ನಾವು ನೋಡ್ತೀವಿ. ದಟ್ ಸ್ಪಾರ್ಕ್ ಸಮ್ಟೈಮ್ಸ್ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳಿಬಿಟ್ಟು ನಾನು ಅದರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಬಟ್ ಅದೆಲ್ಲ ಕ್ಯಾಚಿ ವರ್ಡ್ಸ್ ಅಷ್ಟೇ. ದ ರಿಯಲ್ ಲೈಫ್ ವಿಲ್ ಲೀಡ್ ಓನ್ಲಿ ವಿತ್ ದ ವೈಫ್. ಮದುವೆ ಆಗಿ ತಾಳಿ ಕಟ್ಟಿ ಹಿರಿಯರ ಆಶೀರ್ವಾದ ಇದೆಲ್ಲ ಆದಮೇಲೆ ದಿಸ್ ಲೈಫ್ ವಿಲ್ ಸ್ಟಾರ್ಟ್ ವಿತ್ ದ ವೈಫ್. ಆ ಮುಂದೆ ನೆಕ್ಸ್ಟ್ ಆಗ್ತಕ್ಕಂಥದ್ದು. ಸೊ ಒನ್ಸ್ ಇಟ್ ಈಸ್ ಸ್ಟಾರ್ಟೆಡ್, ದ ಡಿಸ್ಟ್ರಾಕ್ಷನ್, ಇದು ನೋಡಿ, ಇದು ಆಗಬಾರ್ದು ಯಾರ ಜೀವನದಲ್ಲೂ ಕೂಡ. ದಿಸ್ ಈಸ್ ವೆರಿ ಅನ್ಎಕ್ಸ್ಪ್ಲೈನಬಲ್ ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ವಿಧಾನ ಕೂಡ ಭಾಳ ಕಷ್ಟ ಇರುತ್ತೆ. ಮದುವೆ ಆಗೋದ್ಮೇಲೆ ಕಥಾನಾಯಕಿ ಅಂತಕ್ಕಂಥವಳು ಕಥಾನಾಯಕನ ಜೀವನದಲ್ಲಿ ಮತ್ತೆ ಅವಳು ಇಣುಕಿ ಅಲ್ಲ, ನೋಡಲೇಬಾರ್ದು. ದಟ್ ಈಸ್ ಎನಫ್ ಅದು ಮುಗಿದೋಗ್ಬೇಕು. ಬಟ್ ದ ಟ್ವಿಸ್ಟ್ ಈಸ್, ಕಥಾನಾಯಕಿ ಶಿ ಅಗೈನ್ ಎಂಟರ್ ಟು ಹಿಸ್ ಲೈಫ್ ಆ್ಯಂಡ್ ಶಿ ಈಸ್ ಹ್ಯಾವ್ ಸಮ್ ಡೌಟ್ಸ್, ಸ್ಟಿಲ್ ಹಿ ಈಸ್ ಲೀವಿಂಗ್ ಆರ್ ನಾಟ್ ಅಂತಕ್ಕಂಥದ್ದು ಏನೋ ಗೊತ್ತಿಲ್ಲ. ಬಟ್ ಕಥಾನಾಯಕಿ ಮತ್ತೆ ಬರ್ತಾಳೆ, ಕಥಾನಾಯಕನ ಜೊತೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಲ್ಲ. ಬಟ್ ಸ್ಟಿಲ್ ಕಥಾನಾಯಕನಿಗೆ ಗೊತ್ತು, ಒಂದು ಸಲ ಆಗಿರ್ತಕ್ಕಂಥ ಪೆಟ್ಟು, ಒಂದು ಸಲ ಮನುಷ್ಯ ಏಟು ತಿಂದ ಮೇಲೆ, ಏಟು ಇನ್ ದ ಸೆನ್ಸ್ ಯಾರ ಹತ್ರ ಹೊಡೆಸ್ಕೊಂಡಿದ್ದಲ್ಲಪ್ಪ, ಏಟು ಅಂತಂದರೆ ಮಾನಸಿಕ ಪೆಟ್ಟು. ಅದು ಅದನ್ನು ನಾವು ಅದು ತಗಲಿರುತ್ತೆ, ಗಾಯ ಇರಲ್ಲ, ಕಣ್ಣೀರು ಬರುತ್ತೆ. ಅಂಥ ಅದ್ಭುತವಾದದ್ದು ಮಾನಸಿಕ ಪೆಟ್ಟು. ಅದಾಗಿರೋನು ಯಾರೂ ಕೂಡ ಸುಲಭಕ್ಕೆ ಅಂಗೀಕೃತ ಮಾಡೋದಿಲ್ಲ. ಬಟ್ ಸ್ಟಿಲ್ ಯಾವ ಉದ್ದೇಶಕ್ಕೋಸ್ಕರ ಆ ಕಥಾನಾಯಕಿ ಮತ್ತೆ ಈ ಕಥಾನಾಯಕನ ಜೀವನದಲ್ಲಿ ಇಣುಕಿ ನೋಡ್ತಕ್ಕಂಥ ಪ್ರಯತ್ನ ಮಾಡ್ತಾಳೆ ಅಂತಕ್ಕಂಥ ಪ್ರಶ್ನೆ ಹಾಕ್ಕೊಳ್ಳೋದಕ್ಕೆ ಮೊದಲು ನಮ್ಮ ಕಥಾನಾಯಕ ಒಬ್ಬ ಸೈಕಾಲಜಿ ವಿದ್ಯಾರ್ಥಿ ಆಗಿಬಿಟ್ಟಿರ್ತಾನೆ. ಹೀಗೆ ಅರ್ಥ ಮಾಡ್ಕೊಳ್ಳಿ, ಅವನು ಸೈಕಾಲಜಿ ವಿದ್ಯಾರ್ಥಿ ಆಗಿರ್ತಾನೆ. ವೈ ಶಿ ಎಂಟರ್ಡ್ ಇನ್ ಹಿಸ್ ಲೈಫ್, ಅವಳು ಯಾತಕ್ಕೋಸ್ಕರ ಬಂದು ನಮ್ಮ ಕಥಾನಾಯಕನ ಜೀವನವನ್ನು, ಅಂದರೆ ಅವನ ಜೀವನದಲ್ಲಿ ಯಾಕೆ ಬಂದು ಇಣುಕು ನೋಡ್ತಾಳೆ ಅನ್ನೋದು ನಮ್ಮ ಕಥಾನಾಯಕ ಹೀ ಈಸ್ ಬಿಕಮ್ ಅನ್ ಸ್ಟೂಡೆಂಟ್ ಆಫ್ ಸೈಕಾಲಜಿ. ಮನೋವಿಜ್ಞಾನ, ಮನಸ್ಸಿನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಬಂದು ಅವನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾನೆ. ಎಗೇನ್ ಶಿ ಸ್ಟಾರ್ಟೆಡ್ ಟು ಡಿಸ್ಟರ್ಬ್ ಹಿಸ್ ಮೈಂಡ್ ಆ್ಯಂಡ್ ಹಿಸ್ ಲೈಫ್. ವಾಟ್ ಈಸ್ ದ ಕಾನ್ಸೆಪ್ಟ್ ಐ ಡೋಂಟ್ ನೋ. ಅಂದರೆ ಈ ಕಥಾನಾಯಕನ ಜೀವನವನ್ನು ಮತ್ತೆ ಗೊಂದಲದ ಸ್ಥಿತಿಗೆ ತಂದು ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶದಲ್ಲಿ ಕಥಾನಾಯಕಿ ಇವನ ಜೀವನದಲ್ಲಿ ಎಂಟ್ರಾಗ್ತಾಳೆ. ಬಟ್ ಕಥಾನಾಯಕ ತುಂಬ ಜಾಗರೂಕನಾಗಿ
ಅದನ್ನು ಹ್ಯಾಂಡಲ್ ಮಾಡ್ತಾನೆ. ತುಂಬ ಜಾಗರೂಕನಾಗಿ ಹಿ ಹ್ಯಾಂಡಲ್ಡ್ ದ ಸಿಚುಯೇಷನ್ ಆ್ಯಂಡ್ ಹೀ ಈಸ್ ನಾಟ್ ರೆಡಿ ಟು ರಿವೆಂಜ್ ಇಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಮ್ಮ ಕಥಾನಾಯಕ ಪಟ್ಟಿರೋ ನೋವುಗಳೆಲ್ಲ ಕೂಡ ಇಟ್ ಈಸ್ ಅನ್ ಎ ಲೆಸನ್ ಆಫ್ ಹಿಸ್ ಲೈಫ್. ಅವನಿಗೆ ಅದ್ಭುತವಾದ ಪಾಠವನ್ನು ಕೊಟ್ಟಿರ್ತದೆ. ಅಂಥ ಸಂದರ್ಭದಲ್ಲಿ ಹಿ ನೆವರ್ ಹಿ ನೆವರ್ ಟೇಕ್ ದ ರಿಸ್ಕ್ಸ್ ಆಫ್ ದೇರ್ ಟೈಮ್ ಆ್ಯಂಡ್ ದ ಥಿಂಗ್ಸ್ ವಿಚ್ ಈಸ್ ಲೀಡ್ಸ್. ಮತ್ತು ಗಂಡ ಹೆಂಡತಿಯ ಇಲ್ಲಿ ನಮ್ಮ ಕಥಾನಾಯಕನಿಗೂ ಮದುವೆ ಆಗಿಬಿಟ್ಟಿರುತ್ತೆ. ಸೊ ದಟ್ ನೆವರ್ ಇಂಪ್ಯಾಕ್ಟ್ ಆನ್ ಹಿಸ್ ಲೈಫ್ ಅಂತಕ್ಕಂಥದ್ದನ್ನು ಮನದಟ್ಟು ಮಾಡಿಕೊಂಡೇ ಅವನು ಆ ಎದುರುಗಡೆ ಇರತಕ್ಕಂತಹ, ಅಂದರೆ ಆ ಯಾತಕ್ಕೆ ಬಂದ್ಲು ಅಂತ ತಿಳ್ಕೊಳ್ತಕ್ಕಂತಹ ಪ್ರಯತ್ನದಲ್ಲಿ ಅದ್ಭುತವಾದ ಉತ್ತರಗಳು ಸಿಗುತ್ತೆ. ದಟ್ ಈಸ್ ವಾಟ್ ಹೀ ನೀಡೆಡ್. ಅವನು ಅದನ್ನು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರನೇ ಅವನು ಆಕೆಯ ಜೊತೆ ಯಾವುದೇ ಬಾಂಧವ್ಯ ಇಲ್ಲದೆ, ಅಂದರೆ ಹಿ ಜಸ್ಟ್ ಟೇಕನ್ ವಾಟ್ಸ್ ಹ್ಯಾಪನ್ಡ್ ಫ್ರಮ್ ದೇರ್ ಎಂಡ್, ಅಲ್ಲೇನಾಗಿತ್ತು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಮ್ಮ ಕಥಾನಾಯಕ ಆ ಕಥಾನಾಯಕಿಯ ಜೊತೆ ಸಂಪರ್ಕದಲ್ಲಿರ್ತಾನೆ. ಇಲ್ಲಿ ಸಂಪರ್ಕ ಅಂದರೆ ಓನ್ಲಿ ದೇ ನೆವರ್ ಮೆಟ್, ಅವರು ಭೇಟಿ ಆಗ್ತಕ್ಕಂಥದ್ದಾಗಿರ್ಬೋದು, ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ದೇ ಜಸ್ಟ್ ವೈಲ್ ಇನ್ ದ ಫ್ರೀ ಟೈಮ್. ಆ 10-12 ವರ್ಷದಲ್ಲಿ 2 ದಿನ ಒಂದು ಮಾತಾಡಿರ್ಬೋದು ಅಷ್ಟೇ. ಲೇಟರ್ ಆನ್ ಆಗಿ 12 ವರ್ಷ ಆದಮೇಲೆ ದೇ ಹ್ಯಾವ್ ದ ನಂಬರ್ಸ್, ಬಟ್ ದೇ ನೆವರ್ ಡಿಸ್ಕಸ್ಡ್, ದೇ ವರ್ ನೆವರ್ ಚಾಟ್, ದೇ ನೆವರ್ ಸ್ಪೋಕನ್ ಎನಿಥಿಂಗ್. ಬಟ್ ಒನ್ ಡೇ, ಬೈ ದ ವೇ, ಒನ್ ಡೇ ನಮ್ಮ ಕಥಾನಾಯಕನ ಹುಟ್ಟಿದ ಹಬ್ಬದ ದಿನ ಒಂದು ಏನಾಗುತ್ತೆ ಅಂದರೆ ಮೆಸೇಜ್ ಬರ್ತದೆ. ಆ ಮೆಸೇಜಲ್ಲಿ ನಮ್ಮ ಕಥಾನಾಯಕನಿಗಿರ್ತಕ್ಕಂಥ ಕ್ಯೂರಿಯಾಸಿಟಿ, ಅದು ಒಬ್ಬ ವಿದ್ಯಾರ್ಥಿಯಾಗಿ, ಇಲ್ಲಿ ವಿದ್ಯಾರ್ಥಿ ಹೀ ಈಸ್ ಜಸ್ಟ್ ಗೆಟಿಂಗ್ ದ ಆನ್ಸರ್ಸ್ ವಾಟ್ಸ್ ಹ್ಯಾಪನ್ಡ್ ಅಂತಕ್ಕಂಥ ತಿಳ್ಕೊಳ್ಳೋದಕ್ಕೆ ಹೀ ಟೇಕನ್ ಸಮ್ ಅಲ್ಲಿಂದ ಏನಾಗಿತ್ತು, ಯಾಕಾಯಿತು ಅನ್ನೋ ಉತ್ತರಗಳನ್ನು ಪಡ್ಕೊಂಡ್ಮೇಲೆ ಅಗೇನ್ ಆಫ್ಟರ್ ಸಮ್ ಆಫ್ ಡೇಸ್ ಹಿ ಕಟೆಡ್ ದೇರ್ ರಿಲೇಷನ್ಶಿಪ್ ಆ್ಯಂಡ್ ಹಿ ರಿಮೂವ್ಡ್ ದೇರ್ ನಂಬರನ್ನು. ಸೊ ಹೀಗೆ ಜೀವನ ಎಷ್ಟೋ ವಿಷಯಗಳನ್ನು ನಮಗೆ ಕೊಡುತ್ತೆ, ಎಷ್ಟೋ ವ್ಯಕ್ತಿಗಳನ್ನು ಕೊಡುತ್ತೆ. ಸಮ್ಟೈಮ್ಸ್ ವಿ ಡೋಂಟ್ ನೋ, ವಿ ವಿಲ್ ಗೆಟ್ ಸಮ್ ಫ್ರೆಂಡ್ಸ್, ಅವ್ರು ಯಾರು, ಏನು, ಎತ್ತ, ಏನು, ಹೇಗೆ ಗೊತ್ತಿರಲ್ಲ, ಪರಿಚಯಗಳಾಗ್ಬಿಡ್ತದೆ. ಬಟ್ ಯಾವುದೇನೇ ಇದ್ದರೂ ಕೂಡ ನಾವಾಗಿದ್ದು, ಯಾಕೆಂದರೆ ದಿಸ್ ಇಸ್ ಸೊಸೈಟಿ, ವಿ ಆರ್ ಆಲ್ ವಿತ್ ದೆಮ್. ಬಟ್ ಆದರೆ ಗೊತ್ತಾದ ಮೇಲೆ ನೀನೆಲ್ಲೋ ನಾನಲ್ಲಲ್ಲ, ನಾನು ದೂರ ಅಂತ. ಸೊ ದ ಲೈಫ್ ವಿಲ್ ಗಿವ್ಸ್ ಲಾಟ್ಸ್ ಆಫ್ ಲೆಸನ್ಸ್, ತುಂಬ ಟೀಚ್ ಮಾಡುತ್ತೆ, ಸ್ನೇಹಿತರಿಂದ ಹೇಳಿಸ್ಕೊಡುತ್ತೆ. ಟ್ರಾವೆಲ್ ಟೈಮಲ್ಲಿ ಭಾಳಷ್ಟು ಅನುಭವಗಳಾಗುತ್ತೆ, ಹೊಸದು. ಇದು ನನ್ನ ಲವ್ ಸ್ಟೋರಿ ನಿಂದೆನ ಗುರುನಲ್ಲಿ. ಇನ್ನು ಮುಂದಕ್ಕೆ ಆಲ್ ದೋಸ್ ಥಿಂಗ್ಸ್ ವಾಸ್ ಹ್ಯಾಪೆಂಡ್. ಈ ಕಡೆ ನಮ್ಮ ಕಥಾನಾಯಕನಿಗೆ ಮದುವೆ ಆಗಿ ಮಗು ಆಯಿತು, ಅಲ್ಲಿ ಕಥಾನಾಯಕಿ ದೂರ ಆಗೋದ್ಮೇಲೆ ಮಕ್ಕಳು ಆಗಿದೆ. ಬಟ್ ದಟ್ ಈಸ್ ನಾಟ್ ದ ಥಿಂಗ್. ಬಟ್ ವಾಟ್ಸ್ ನೆಕ್ಸ್ಟ್ ಅಂತಕ್ಕಂಥದ್ದು, ಅವನು ಮತ್ತೆ ಅವನ ಜೀವನವನ್ನು ಯಾವ ಕಡೆ ತೆಗೆದುಕೊಂಡು ಹೋಗ್ತಾನೆ. ದಿಸ್ ಆರ್ ಆಲ್ ಥಿಂಗ್ಸ್. ಅವನು ಭಾಳಷ್ಟು ಟ್ರಾವೆಲ್ ಮಾಡ್ತಿರ್ತಾನೆ. ಆ ಟ್ರಾವೆಲಲ್ಲಿ ಆಗ್ತಕ್ಕಂಥ ಹಲವಾರು ಅನುಭವಗಳನ್ನು ಹಿ ವಿಲ್ ಶೇರ್ ಇಟ್. ಸೊ ದಟ್ ಕೀಪ್ ಆನ್ ವಾಚಿಂಗ್ ನನ್ನ ಲವ್ ಸ್ಟೋರಿ ನಿಂದೆನ ಗುರುನಲ್ಲಿ. ಇನ್ನೂ ಮುಂದುವರೆದ ಭಾಗಗಳಿದ್ದರೆ ಐ ವಿಲ್ ಕಮ್ ಔಟ್ ಬೈ ಸೇಯಿಂಗ್ ದ ಥಿಂಗ್ಸ್ ವಾಟ್ಸ್ ಹ್ಯಾಪನ್, ವಾಟ್ ವಿಲ್ ಹ್ಯಾಪನ್ ಅನ್ನೋದನ್ನು. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತೇನೆ, ಹದಿಹರೆಯದ ವಯಸ್ಸಿನ ಮಕ್ಕಳುಗಳಿಗೆ ಪ್ರೀತಿ ಅಂತಕ್ಕಂಥದ್ದು ಅಭಾವ ಅಥವಾ ಕೊರತೆ ಇದ್ದಾಗ ಉಂಟಾಗ್ತಕ್ಕಂಥ ಒಂದು ಭಾವನೆ. ಬಾಲ್ಯದಲ್ಲಿ ತಂದೆ ತಾಯಿ ದೂರ ಆಗಿದ್ದರೆ, ಕೆಲವು ದೈಹಿಕ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದರೆ, ದೈಹಿಕ ಸಮಸ್ಯೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನಾವು ಹೇಳ್ಕೊಳ್ಳೋದಕ್ಕಾಗಲ್ಲ. ಕೆಲವು ಪೇನ್ಸ್ಗಳು ನಮ್ಮ ಒಳಗಡೆ ಇರತಕ್ಕಂಥ ಹಿಡನ್ ಪೇಯ್ನ್ಸು ನಮ್ಮನ್ನು ಯಾರಾದರೂ ಒಬ್ಬರು ಆರೈಕೆ ಮಾಡಿದ್ರೇನೋ ಪ್ರೀತಿಸಿದ್ರೇನೋ ಭಾಳ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಎಸ್, ದಿಸ್ ಆರ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಈಗ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಇದ್ದಾಗ ನಮಗೆ ಗೊತ್ತಿರಲ್ಲ, ಡಾಕ್ಟ್ರ್ ಹತ್ರ ಹೋಗೋದು ಬೇರೆ, ಬಟ್ ಯಾರಾದರೂ ನಮ್ಮನ್ನು ಆರೈಕೆ ಮಾಡಿದ್ರೆ ಚೆನ್ನಾಗಿರತ್ತಲ್ವ ಅಂತಕ್ಕಂಥದ್ದು. ಅದು ಬೇಗ ಒಂದು ಸಾನ್ನಿಧ್ಯ ಕೊಡ್ತದೆ. ಆ ಪ್ರೀತಿ ಅಂತಕ್ಕಂಥದ್ದು ಅಫೆಕ್ಷನೇಟ್ ಆಗೋದಕ್ಕೆ ಇದು ಬಾಲ್ಯದಲ್ಲಾಗಿರ್ತಕ್ಕಂತಹ ಪ್ರೀತಿಯ ಕೊರತೆ ತಂದೆ ತಾಯಿಗಳಿಂದ, ಪೋಷಕರಿಂದ ಇದೆಲ್ಲ. ಸೊ ಬಿ ಕೇರ್ಫುಲ್ ಸ್ನೇಹಿತರೆ. ಪ್ರೀತಿ ತಪ್ಪಲ್ಲ, ಪ್ರೀತಿಯ ಅರ್ಥ ಗೊತ್ತಿಲ್ಲದೆ ಪ್ರೀತಿ ಮಾಡೋದು ತಪ್ಪು ಅಂತಕ್ಕಂಥದ್ದು
ಅದು ಈಗ ನಾನು ಹೇಳಿದ್ದೇನೆ, ಬಟ್ ನಿಮ್ಮ ಅನುಭವಕ್ಕೆ ಬರೋಕ್ಕೆ ಮೊದಲೇ ಅದನ್ನು ನಿಮ್ಮ ಮನಸ್ಸಿಗೆ ಮನವರಿಕೆ ಆಗೋದ್ರೆ ಭಾಳ ಅದ್ಭುತವಾದ ಜೀವನವನ್ನು ರೂಪಿಸ್ಕೋಬೋದು. ಅದರ್ವೈಸ್ ಇದೆಲ್ಲ ಕೂಡ ಒಂದು ಏನಾಗ್ತದೆ, ಲೇಟರ್ ಆನ್ ಕಳೆದೋದ್ರೆ ನೋಡಿ, ಸಮಯ ಕಳೆದೋದ್ರೂ ಕಷ್ಟ, ದುಡ್ಡು ಕಳೆದೋದ್ರೂ ಕಷ್ಟ, ಅದ್ಭುತವಾದಂಥ ಸ್ನೇಹಿತರು ಕಳೆದೋದ್ರೂ ಕಷ್ಟ, ಸಂಬಂಧಗಳು ಕಳೆದು ಹೋದರೂ ಕಷ್ಟ. ವಿಶೇಷವಾಗಿ ಮದುವೆ ಆದಮೇಲೆ ಹೆಂಡತಿ ಮಕ್ಕಳು ಅವರುಗಳ ಸಮಯಗಳು, ತಂದೆ ತಾಯಿ ಕೊಡಬೇಕಾದಂಥ ಒಂದು ರೆಸ್ಪೆಕ್ಟ್, ಗೌರವ ಕೆಲವೊಮ್ಮೆ ಆಗುತ್ತೆ. ಭಾಳ ಏನದು ತುಂಬ ಸ್ಟ್ರೆಸ್ ಆದಾಗ ತಾಯಿ ಮೇಲೆ ಕೂಗಾಡ್ತೇವೆ, ತಂದೆ ಮೇಲೆ ಕೂಗಾಡ್ತೇವೆ, ಹೆಂಡತಿ ಮಕ್ಕಳ ಮೇಲೆ ಕೂಗಾಡ್ತೇವೆ. ಬಟ್ ಎಲ್ಲವೂ ಕೂಡ ಒಂದು ಲಿಮಿಟೆಡ್ ಬೌಂಡರಿನಲ್ಲಿ ಇರ್ತಕ್ಕಂಥದ್ದು ಭಾಳ ಬೇಕಾಗಿರ್ತಕ್ಕಂಥ ವಿಚಾರಗಳು. ಆಫ್ಟರ್ ಎಂಟರ್ಡ್ ಎ ನ್ಯೂ ಲೈಫ್, ಈ ಹಳೆಯ ಎಲ್ಲ ಕೂಡ ಏನು ಹೇಳಿದೆ, ಪ್ರೀತಿ ಪ್ರೇಮ ಇದೆಲ್ಲ ಕೂಡ ಭವಿಷ್ಯಕ್ಕೆ ಯಾರಿಗೂ ಕೂಡ ಮಾರಕ ಆಗಬಾರ್ದು ಅಂತಕ್ಕಂಥದ್ದು ನಾನು ಕಂಡುಕೊಂಡ ಸತ್ಯ. ಅಂದರೆ ಆಗೋಗಿರ್ತಕ್ಕಂಥ ವಿಷಯಗಳು ಮರುಕಳಿಸ್ತಕ್ಕಂಥದ್ದು, ಅದು ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಮುಚ್ಚಿಟ್ಟಿರೋದನ್ನು ತೆಗೆದುಬಿಡ್ಬೇಕು. ಅದು ಮುಚ್ಚಿಟ್ಟಿರೋದು ಕೊಳ್ತು ಬಿಡ್ತೀವಿ, ಅದು ಕೊಳ್ತ್ರೇ ಸಮಸ್ಯೆ ಆಗೋದು. ವೆನ್ ವಿ ಹೈಡ್ ಸಮಥಿಂಗ್ ಇನ್ ಅವರ್ ಮೆಮೊರೀಸ್, ಬ್ಯಾಡ್ ಮೆಮೊರೀಸ್, ಅದನ್ನು ನಾವು ಮುಚ್ಚಿಟ್ರೆ ಏನಾಗುತ್ತೆ? ಈಗ ನಿಮಗೆಲ್ಲ ಗೊತ್ತು, ಯಾವುದಾದ್ರೂ ಒಂದು ಹಣ್ಣನ್ನು, ತರಕಾರಿನೋ ಅಥವಾ ಬೇರೆ ಧಾನ್ಯಗಳನ್ನು ಮುಚ್ಚಿಟ್ಬಿಟ್ರೆ ಹುಳ ಅದು ಇನ್ನೂ ಹಾಳಾಗುತ್ತೆ, ಬಿಟ್ಟರೆ ಅದರಿಂದ ಏನೂ ಯೂಸ್ ಇಲ್ಲ. ಸೊ ದಟ್ ನಾವು ಆ ಥರ ಕೆಟ್ಟ ಮೆಮೊರಿಗಳು, ನೆನಪುಗಳನ್ನು ಜಸ್ಟ್ ತೆಗೆದುಬಿಟ್ಟು ಹೊರಗಡೆ ಬಿಸಾಕ್ಬಿಟ್ಟು ಹೋಗ್ತಾ ಇರಬೇಕು. ದಟ್ ಈಸ್ ವಾಟ್ ಲೈಫ್. ಹೇಗಿದ್ದರೆ ಹಾಗೆ. ಆಮೇಲೆ ಭಾಳಷ್ಟು ಆತುರವಾಗಿ ಗ್ರೋತ್ ಬಯಸ್ತಕ್ಕಂಥದ್ದು, ನಮಗೆ ಹೀಗೇ ಆಗಬೇಕು, ಹಾಗೇ ಆಗಬೇಕು, ಇದೇ ಲೈಫು, ಹೀಗೇ ಇರಬೇಕು, ಇದೆಲ್ಲ ಕೂಡ ನಡೆಯಲ್ಲ. ಸಡನ್ನಾಗಿ ಆಗ್ತಕ್ಕಂಥ ಹಲವಾರು ಬದಲಾವಣೆಗಳು ಮನುಷ್ಯನ ಅಧಪ್ಪತನಕ್ಕೆ ತಳ್ಳಿರೋದು ಇದೆ, ಮೇಲಕ್ಕೆ ಎಬ್ಸಿರತಕ್ಕಂಥದ್ದು ಇದೆ. ದ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಈಸ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಅಂದರೆ ಈಗೆಲ್ಲ ನಾವು ಬದುಕ್ತಾ ಇಲ್ವಾ ಪ್ರೆಸೆಂಟಲ್ಲಿ ಅಂತ ಅಂದ್ಕೋಬೇಡಿ. ಪ್ರೆಸೆಂಟಲ್ಲಿ ಬದುಕ್ತಕ್ಕಂಥದ್ದು ಅಂತಂದರೆ ಭವಿಷ್ಯಕ್ಕೇನು ಬೇಕೋ ಅದಕ್ಕೆ ಪರಿಪೂರ್ಣವಾಗಿ ಸಿದ್ಧತೆ ನಡೆಸಿ, ದೇವರೇ ನೀನು ಏನು ಕೊಟ್ಟರೆ ನನಗೆ ಅದರಲ್ಲೇ ನನ್ನ ಜೀವನ ನಡೆಸ್ಕೊಂಡು ಹೋಗ್ತೀನಪ್ಪ ಅಂತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಲಿವಿಂಗ್ ಅಂತ. ಭಾಳಷ್ಟು ಮಂದಿಗೆ ಅದು ಅರ್ಥ ಆಗೋದು ಇಲ್ಲ. ಹ್ಯಾಪಿನೆಸ್ ಅಂದರೆ ದುಡ್ಡಿರಬೇಕು, ಕೋಟ್ಯಾಧೀಶ್ವರರಾಗಿರ್ಬೇಕು, ಲ್ಯಾಂಡ್ಗಳಿರಬೇಕು, ವಿದ್ಯೆ ಇರಬೇಕು, ಬೇರೆಯವರಿಗೆ ತೊಂದರೆ ಮಾಡದೇ ಇರತಕ್ಕಂಥ ಮನಸ್ಥಿತಿ ಇರಬೇಕು, ಕೈಯಲ್ಲಾದರೆ ಸಹಾಯ ಮಾಡಬೇಕು, ಇಲ್ಲಾಂದರೆ ಅರ್ಥ ಆಗಿಬಿಡುತ್ತೆ ನಮ್ಮ ಜನಗಳಿಗೆ ಇದೆಲ್ಲ ಕೂಡ. ಅಂದರೆ ನಮ್ಮ ಪಾಡಾಯಿತು, ನಾವಾಯಿತು ಅಂತಕ್ಕಂಥ ಒಂದು ಸ್ಥಿತಿಗತಿಗೆ ಬರೋದು ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ ಇರುತ್ತೆ. ಇಟ್ ಈಸ್ ಅ ವೆರಿ ಬಿಗ್ ಪ್ರಾಕ್ಟೀಸ್. ಐ ಥಿಂಕ್ ಅದು ನಿಜ ಕೂಡ, ಅಷ್ಟು ಸುಲಭ ಅಲ್ಲ. ಸೊ ಲೀವಿಂಗ್ ವಿತೌಟ್ ಹಾರ್ಮಿಂಗ್ ಎನಿ ಒನ್ ಅನ್ನೋದು ಇದೆಯಲ್ಲ, ಅದ್ರ ಬಗ್ಗೆ ಕೂಡ ನಾನು ಇಷ್ಟಕ್ಕೆ ಮೊದಲು ಭಾಳ ಹೇಳಿದ್ದೇನೆ. ಸೊ ದಟ್ ಕೀಪ್ ಆನ್ ವಾಚಿಂಗ್. ನಾನು ಟ್ರಾವೆಲ್ ತುಂಬ ಇಷ್ಟಪಡ್ತಕ್ಕಂಥ ವ್ಯಕ್ತಿ. ಯಾಕೆಂದರೆ ನನ್ನ ಎಷ್ಟೋ ಮನಸ್ಸಿನಲ್ಲಾಗ್ತಕ್ಕಂಥ ಹಲವಾರು ಕ್ರಿಯೇಟ್ ಮಾಡ್ತಾರೆ. ನಾನು ಹೇಳ್ತಿಲ್ವಾ, ಸುಮ್ಮನೆ ಇದ್ದರೆ ನೀರು ತಿಳಿಯಾಗಿ ಹರಿತಾ ಇದ್ದರೆ ಸುಮ್ಮನೆ ಇರಲ್ಲ ನಮ್ಮ ಜನ. ಹಾಗೆ ಮನಸ್ಸು ನಮ್ಮದು ತಿಳಿಯಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಬಂದು ಹಿಂಗೆ ಅನ್ನೋಂತಕ್ಕಂಥ. ಬಟ್ ಸ್ಟಿಲ್ ಐ ಆಮ್ ನಾಟ್ ರೆಡಿ ಟು ಡಿಸ್ಟ್ರ್ಯಾಕ್ಟ್ ಆಲ್ ದೋಸ್ ಥಿಂಗ್ಸ್. ಅದೆಲ್ಲ ಕೂಡ ತುಂಬ ದಿನ ಪ್ರಾಕ್ಟೀಸ್ ಆಗ್ಬಿಟ್ಮೇಲೆ ಅವೆಲ್ಲ ಯಾವುದು ಏನೂ ಯೂಸ್ಲೆಸ್ ಅಂತ ನನ್ನ ಭಾವನೆ. ಸೊ ನೋಡ್ತೀರಿ, ಇನ್ನಷ್ಟು ವಿಷಯಗಳು ಹೇಳ್ತೇನೆ, ಇನ್ನಷ್ಟು ವಿಷಯಗಳು ತುಂಬ ಸಿಂಪ್ಲಿಫೈ ಆಗಿ ಕೊಡ್ತೇನೆ. ನಾನು ಕಲ್ತಿರ್ತಕ್ಕಂಥ ಹಲವಾರು ವಿಷಯಗಳನ್ನು. ಆಮೇಲೆ ನನ್ನ ವಿಡಿಯೋ ಯಾರಿಗೂ ಕೂಡ ಬಲವಂತವಾಗಿ ಕೊಡ್ತಾ ಇರ್ತಕ್ಕಂಥದ್ದಲ್ಲ, ಮತ್ತು ಉದ್ದೇಶಪೂರ್ವಕವಾದಂಥ ವಿಡಿಯೋಗಳಲ್ಲ. ಒಂದು ರಂಜನೆ. ಒಬ್ಬ ವ್ಯಕ್ತಿ ಒಂದು ಹಂತಕ್ಕೆ ಹೋದ್ಮೇಲೆ ಹಿ ಸ್ಟಾರ್ಟ್ಸ್ ಲೈಕ್ ದಿಸ್. ನಾನು ಸಮಯವನ್ನು ವ್ಯರ್ಥ ಮಾಡ್ಕೋತೀನಿ ಅಂತ ತಿಳ್ಕೊಳ್ಳಲ್ಲ. ನಾಳೆ ದಿನ ಇದು ನನಗೆ ಮೆಡಿಸಿನ್ನಾಗಿ ವರ್ಕ್ ಆಗುತ್ತೋ ಏನೋ ಗೊತ್ತಿಲ್ಲ. ಅಂದರೆ ನನ್ನ ಮೆಮೊರೀಸ್, ಇದು ನನ್ನ ಜ್ಞಾಪಕಾರ್ಥಗಳು, ನನ್ನ ಜೀವನದಲ್ಲಿ ಹಲವಾರು ಘಟನೆಗಳು ನಡೆದಿರ್ತಕ್ಕಂಥದ್ದು, ನಾನು ಅಪ್ಲೋಡ್ ಮಾಡ್ತಕ್ಕಂಥದ್ದು, ಮತ್ತು ನನಗೆ ಹೇಳಬೇಕು ಅಂದ ಅನಿಸಿಕೆಗಳನ್ನು ನಾನು ಹೇಳ್ಕೊತಾ ಇದ್ದಾಗ, ಇದು ನಾನು ಇನ್ನೊಬ್ಬರನ್ನ ಕೇಳಿ ಅಂತ ಬಲವಂತವಾಗಿ ಕೊಡ್ತಾ ಇರ್ತಕ್ಕಂಥದ್ದಂತೂ ಅಲ್ಲವೇ ಅಲ್ಲ. ನಾನೇ ಹಾಕ್ಕೊಳ್ತೀನಿ, ನಾನೇ ಕೇಳ್ತೇನೆ. ಮೇ ಬಿ ನನ್ನ ಸಮಯವನ್ನು ನಾನು ಮೀಸಲಿಟ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಅಂತ ಕೂಡ ತಿಳ್ಕೊಳ್ತೇನೆ. ಸೊ ಇದರಿಂದ ಯಾರಿಗೂ ಕೂಡ ಕೆಟ್ಟ ಸಂದೇಶ ಹೋಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ನಿಮಗೆಲ್ಲರಿಗೂ ಇಷ್ಟ ಆದರೆ ನೋಡಿ, ಕೇಳಿಸ್ಕೊಳ್ಳಿ. ಇಷ್ಟು ಮಾತ್ರ ಹೇಳಬಲ್ಲೆ,
ಜೀವನ ಬಹಳ ಅದ್ಭುತವಾದದ್ದು, ಅಮೂಲ್ಯವಾದದ್ದು. ಬೇರೆಯವರುಗಳಿಗೆ ತೊಂದರೆಗಳನ್ನು ಕೊಟ್ಟು ಬದುಕ್ತಕ್ಕಂಥ ಜೀವನಗಳನ್ನು ಮಾಡಬೇಡಿ. ನೊಂದು ಬೆಂದಿರ್ತಕ್ಕಂಥ ಜೀವಗಳು ತುಂಬ ಇದೆ, ಅವುಗಳನ್ನು ಇನ್ನೂ ಹಿಂಸೆ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ದಿಸ್ ಈಸ್ ವಾಟ್ ಐ ಲರ್ನ್ಟ್. ನೊಂದು ಬೆಂದ ಜೀವಗಳನ್ನು ತುಂಬ ಹಿಂಸೆ ಮಾಡೋಕ್ಕೆ ಹೋಗಬೇಡಿ. ಯು ವೋಂಟ್ ಗೆಟ್ ಎನಿಥಿಂಗ್ ಫ್ರಮ್ ದಟ್. ನೀವು ಅನ್ಕೋಬೋದಷ್ಟೇ. ಏಕೆಂದರೆ ಬೈ ಪ್ರಾಕ್ಟಿಕಲ್ ಐ ಆಮ್ ಸೇಯಿಂಗ್, ನಾನು ಅನುಭವಿಸಿರ್ತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೆ. ಯು ನೆವರ್ ಸ್ಟಾಪ್ ದ ಟ್ಯಾಲೆಂಟ್. ನೀವು ಇದನ್ನು ಕಾಪಿಡ್ ವರ್ಷನ್ ಮಾಡೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ನಿಮ್ಮ ಟ್ಯಾಲೆಂಟ್ ನಿಮ್ಮದಾದರೆ ಅವ್ರವ್ರ ಟ್ಯಾಲೆಂಟ್ಸ್ ಅವ್ರವ್ರಿಗೆ ಇರ್ತದೆ, ನಿಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ದ್ಯಾಟ್ ಮಾಡಿ ನಿಮ್ಮ ಪ್ರಯತ್ನಗಳನ್ನು ನೀವುಗಳು ಮಾಡೋದು, ಅವ್ರವ್ರ ಪ್ರಯತ್ನ, ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತಕ್ಕಂಥದ್ದು, ಇದೆಲ್ಲ ಕೂಡ ಒಂದು ಮೆಮೊರೀಸ್ ಅಷ್ಟೇ. ಇದರಿಂದ ಏನಾಗುತ್ತೆ ಏನು ಬಿಡ್ತೇವೆ ನೋ ಬಡಿ ಡೋಂಟ್ ನೋಸ್. ಬಟ್ ದ ಥಿಂಗ್ ಈಸ್ ಗಿವ್ ರೆಸ್ಪೆಕ್ಟ್ ಟು ಆಲ್ ಅಷ್ಟೇ. ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ವಿಶೇಷವಾಗಿ ನನ್ನ ಮಿತ್ರವೃಂದದ ಸ್ನೇಹಿತರು, ನಿಮ್ಮ ಬಗ್ಗೆ ಭಾಳ ಮಾತಾಡಬೇಕು ಅನ್ಸುತ್ತೆ. ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ವಿತ್ ಯು. ನಾನೊಂದು ಒಳ್ಳೆಯ ಅದ್ಭುತ ಸಮಯವನ್ನು ನಿಮಗೋಸ್ಕರ ಮೀಸಲಿಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ನಾನು ನಿಮಗೆಲ್ಲ ತಿಳಿದಂಗೆ ನನ್ನ ಸಮಯವನ್ನು ಬಹಳಷ್ಟು ಕೊಡೋದಕ್ಕೆ ಐ ಆಮ್ ನಾಟ್ ರೆಡಿ. ತುಂಬ ಸಮಯ ಏನಕ್ಕೆ ವೇಸ್ಟ್ ಮಾಡಬೇಕು ಅಂತಕ್ಕಂಥದ್ದು. ನಿಮ್ಮ ಸಮಯ ಅಮೂಲ್ಯ ಇರುತ್ತೆ, ನನ್ನ ಸಮಯ ಕೂಡ ಅಮೂಲ್ಯ ಇರುತ್ತೆ. ಓಕೆ, ಸೊ ಐ ರೆಸ್ಪೆಕ್ಟ್ ದ ಟೈಮ್, ಐ ರೆಸ್ಪೆಕ್ಟ್ ದ ಮನಿ, ಐ ರೆಸ್ಪೆಕ್ಟ್ ದ ಹ್ಯೂಮನ್ ವ್ಯಾಲ್ಯೂಸ್. ಇದೇ ಬಾಲ್ಯದಲ್ಲಿ ಬುದ್ಧಿ ಇಲ್ಲದ ವಯಸ್ಸುಗಳಲ್ಲಿ ಆಡ್ತೀವಿ, ಆವಾಗೇನು ತಿಳುವಳಿಕೆ ಇರೋದಿಲ್ಲ. ಈಗ ಒಂದು ಹಂತಕ್ಕೆ ಬಂದಮೇಲೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡವರು ವಿ ಹ್ಯಾವ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್ಸ್ ಅಲ್ವಾ. ಸೊ ಮಿತ್ರವೃಂದದ ಸ್ನೇಹಿತರೆ, ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ಫಣೀಂದ್ರ ಅಂತಾರೆ, ಮಧು ಅಂತಾರೆ, ಚಿಕ್ಕಿ ಅಂತಾರೆ, ಚಿಕ್ಕಪಣಿ ಅಂತಾರೆ ಅಲ್ವಾ, ಈಗ ನೀರಿನ ಪಣಿ ಅಂತಾರೆ. ಆಮೇಲೆ ಸಂತೋಷ್ ಅಂತಾರೆ, ಮುರಳೀಕೃಷ್ಣ ಅಂತಾರೆ. ದೀಸ್ ಆರ್ ಆಲ್ ವರ್ಡ್ಸ್. ಮನೇಲಿ ಪ್ರೀತಿಯಿಂದ ಕರೆದಂಥ ಹೆಸರುಗಳು. ಹೊರಗಡೆ ತುಪ್ಪದ ಪಣಿ ಅಂತಾರೆ. ಡು ಯು ನೋ ದ ಥಿಂಗ್, ವೆನ್ ಐ ವಾಸ್ ವರ್ಕ್ಡ್ ಇನ್ ಗೀ ಕಂಪನೀಸ್, ತುಪ್ಪದ ಪಣಿ ಅಂತ ಕರಿತಿದ್ರು. ಆಮೇಲೆ ಚಿಕ್ಕಿ ಸಪ್ಲೈ ಮಾಡಿದಾಗ ಚಿಕ್ಕಿ ಪಣಿ ಅಂತ ಕರೆದ್ರು. ಸ್ವಲ್ಪ ವರ್ಕ್ಸ್ ಇದೆ, ಒಂದೊಳ್ಳೆ ಪುಸ್ತಕವನ್ನು ಬರೆಯೋಣ ಅಂತಿದ್ದೀನಿ. ಆಮೇಲೆ ನಾನು ಏನೇ ಮಾಡಿದ್ರು ಹೇಳಿಬಿಟ್ಟು ಮಾಡ್ತಿರ್ತೇನೆ. ಒಂದೊಳ್ಳೆ ಅದ್ಭುತವಾದ ಒಂದು ಪುಸ್ತಕವನ್ನು ಸಮಯ ನೋಡಿ ಕೊಡ್ತೇನೆ ನಿಮ್ಮೆಲ್ಲರಿಗೂ ಕೂಡ. ಅದರಲ್ಲಿ ಏನದು ಆತ್ಮಚರಿತ್ರೆ, ವಿಲ್ ರೀಡ್ ದಟ್, ಬಟ್ ಇಟ್ ಟೇಕ್ಸ್ ಟೈಮ್. ತುಂಬ ಸಮಯ ತೊಗೊಳುತ್ತೆ. ಆತ್ಮಚರಿತ್ರೆಯನ್ನು ಬರೀಬೇಕು ಅಂತಂದರೆ ಅದು ಅಷ್ಟು ಸುಲಭ ಅಲ್ಲ. ಆಮೇಲೆ ಆದಷ್ಟು ಬೇಗ ಒಂದು ಅದ್ಭುತವಾದ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿದ್ದೇನೆ. ಭಾಳ ಹೊಸ ಐಡಿಯಾ, ಅದೆಲ್ಲ ಕೂಡ ನನ್ನ ಸ್ವಾರ್ಥಕ್ಕಲ್ಲ. ಒಂದಷ್ಟು ಜನ ನೋಡೋಣ, ವಾಟ್ ಎವರ್ ಪಾಸಿಬಲ್ ಟು ಡೂ ದ ಥಿಂಗ್ಸ್ ಟು ದ ಪೀಪಲ್ ಹೂ ಆರ್ ಸಫರಿಂಗ್. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅದನ್ನು ನಾನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಿರ್ತೇನೆ. ಆ್ಯಂಡ್ ಇಟ್ ನೆವರ್ ಎಂಡ್. ಇಟ್ ಈಸ್ ಅ ನೆವರ್ ಎಂಡ್ ಸ್ಟೋರಿ. ಯಾವುದು ಇಷ್ಟ ಅಥವಾ ಫಣೀಂದ್ರ ಅಂತಕ್ಕಂಥದ್ದು, ಇಟ್ಸ್ ಎ ನೆವರ್ ಎಂಡಿಂಗ್ ಸ್ಟೋರಿ. ಇಟ್ ಕಂಟಿನ್ಯೂಸ್ಲಿ ರನ್ಸ್. ನಾನು ಡ್ರೈವ್ ಮಾಡ್ತಿರ್ತೀನಿ, ಗೊತ್ತಲ್ಲ ನಿಮಗೆಲ್ಲ ಕೂಡ, ಕ್ಯಾಬ್ ಡ್ರೈವ್ ಮಾಡ್ತಾ ಇರ್ತೀನಿ. ನನ್ನ ಕಥೆಯ ಏನಾದ್ರು ಹೇಳ್ತೀವಿ, ಅದು ನಿರಂತರವಾಗಿ ರನ್ ಆಗ್ತಿರ್ತದೆ. ಹೊಸ ವಿಷಯಗಳು, ಹೊಸ ಸ್ಥಳಗಳಿಗೆ ಹೋಗ್ತೀನಿ. ಇನ್ನೂ ನಾನೇನು ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದಿರ ಇಷ್ಟು ಮಾಡಿದ್ದೀನಿ. ಇನ್ನು ಸ್ಟಾರ್ಟ್ ಮಾಡೋಂಥ ಸನ್ನಿವೇಶ ಬಂದರೆ ಅದಕ್ಕೆಲ್ಲ ಕೂಡ ಫಸ್ಟು ಜವಾಬ್ದಾರಿಗಳು ಕಂಪ್ಲೀಟ್ ಆಗಬೇಕು. ಐ ಆಲ್ವೇಸ್ ಸೇ, ನಮ್ಮನ್ನು ನಂಬ್ಕೊಂಡು ಬಂದಿರತಕ್ಕಂತಹ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರನ್ನ ಆದಷ್ಟು ಒಂದು ಒಳ್ಳೆಯ ಹಾದಿಯಲ್ಲಿ ಅವ್ರನ್ನ ಒಂದು ರೂಟ್ ಮ್ಯಾಪ್ ಜೀವನದಲ್ಲಿ ಅವರಷ್ಟಿಗೂ ಅವರು ಹ್ಯಾಪಿಯಾಗಿ ಬದುಕ್ತಕ್ಕಂಥದ್ದು ನಿರ್ಮಾಣ ಆದಮೇಲೆ ಮತ್ತೆ ನನ್ನ ಪಯಣನ ತತ್ಸಮ ತದ್ಭವ. ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ ಅಂತ ನಿಮ್ಮೆಲ್ಲರ ಜೊತೆ ನನ್ನ ನಿರಂತರವಾದ ಪ್ರಯಾಣ ಇದ್ದೇ ಇರುತ್ತೆ. ಅದೇ ಸಂತೋಷ, ಅದೇ ಭಾವನಾತ್ಮಕ ಸಂಬಂಧ, ಅದೇ ಪ್ರೀತಿ, ಅದೇ ಪ್ರೇಮ, ಇನ್ನೇನು ಬೇಕು, ಅದೇ ಸಂತೋಷ, ಅದೇ ಗ್ಯಾದರಿಂಗ್ಸು ಎಲ್ಲ ಇರುತ್ತೆ. ಎಲ್ಲದಕ್ಕೂ ಕೂಡ ಸಮಯ ಬರಬೇಕಷ್ಟೆ. ಬಿಕಾಸ್ ಐ ಆಮ್ ಇನ್ ದ ಫ್ಯಾಮಿಲಿ ಲೈಫ್. ಐ ಹ್ಯಾವ್ ಟು ಗಿವ್ ದ ಟೈಮ್ ಫಾರ್ ಎವ್ರಿ ಒನ್, so that I never stop. It is a never ending story, and the beauty thing is
ಟೀಮ್ ವರ್ಕ್ ಮೀನ್ಸ್ ಮೋರ್ ವಿ. ದಟ್ ಈಸ್ ವಾಟ್ ಮಿತ್ರವೃಂದ. ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ವಿತ್ ಆಲ್ ಆಫ್ ಯು. ಕೀಪ್ ಆನ್ ವಾಚಿಂಗ್ ರೀ. ಥ್ಯಾಂಕ್ ಯು.